ನಮಸ್ತೆ ವರ್ಗೋ ಕನ್ಯಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಜೊತೆಗೆ ಲೈನ್ ಪೋರ್ಟಲ್ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲವೂ ಕೂಡ ಬದಲಾವಣೆನ ತರ್ತಾ ಇದೆ ನಿಮ್ಮ ಜೀವನಕ್ಕೆ. ಸೊ ಹ್ಯಾಂಗ್ಮ್ಯಾನ್ ಎನರ್ಜಿಯಿಂದ ಹೊರಗೆ ಬರ್ತೀರಾ. ಸದ್ಯಕ್ಕೆ ನಿಮಗೆ ಯಾರು ತೊಂದರೆ ಮಾಡಿದ್ರು, ಯಾಕೆ ಮಾಡಿದರು, ಇದೆಲ್ಲ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಜೀವನಕ್ಕೆ ಏನು ಒಂದು ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಗೊಂದಲದಲ್ಲಿ ಇದ್ದೀರಾ. ಆ ವಿಚಾರಕ್ಕೆ ನ್ಯಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಸತ್ಯ ಹೊರಬರುವಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಬೇರೆ ಆಪ್ಷನ್ ಇಲ್ಲ ನಿಮಗೆ. ಯಾರೋ ಒಂದಷ್ಟು ಸಹಾಯಕರನ್ನ ಯೂನಿವರ್ಸ್ ಕಳಿಸುತ್ತೆ. ಯಾಕೆಂದರೆ ನಿಮ್ಮ ಹತ್ರ ಆಪ್ಷನ್ಸ್ ಖಾಲಿಯಾಗಿದೆ. ಇನ್ಯಾವುದೇ ರೀತಿಯ ಅವಕಾಶಗಳು ಅಥವಾ ಐಡಿಯಾಲಜಿ ನಿಮ್ಮಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕೆ. ಸೊ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಿರೋ ಕಾರಣ ಸೊ ಯೂನಿವರ್ಸ್ ಯಾರನ್ನಾದರೂ ಕಳಿಸಿ ನಿಮ್ಮನ್ನು ಸೇವ್ ಮಾಡುವಂಥ ಪ್ರಯತ್ನಕ್ಕೆ ಬರುತ್ತೆ ಅನ್ನುವಂಥದ್ದು. ಬಹಳಷ್ಟು ವಿಚಾರಗಳಲ್ಲಿ ನ್ಯಾಯ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನ್ಯಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಏನು ಒಂದು ಡಿವೋರ್ಸ್ ವಿಚಾರ ಆಗಿರಬಹುದು, ದುಡ್ಡಿನ ವಿಚಾರ ಆಗಿರಬಹುದು, ಆಸ್ತಿ ವಿಚಾರ ಆಗಿರಬಹುದು, ಅಥವಾ ಕೋರ್ಟ್ ಕೇಸಿನ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದ ಲವರ್ಸ್ ಅಂತ ಯಾರು ಅಂದ್ಕೊಂಡಿದ್ರಿ, ಸೊ ನಿಮಗೆ ಈಗ ಅರ್ಥ ಆಗಿದೆ. ರಿವರ್ಸ್ ಬ್ಯಾಕ್ ಎನರ್ಜಿಲಿ ನೀವು ಇದ್ದೀರಾ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ನಿಮ್ಮನ್ನು ನೀವು ಸೋಲ್ಮೇಟ್ ಅಂತ ಅಂದ್ಕೊಂಡಿದ್ರು ಅವರು ನಿಜವಾದ ಸೋಲ್ಮೇಟ್ ಜೊತೆಗೆ ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದರೆ ಟ್ವಿನ್ ಫ್ಲೇಮಾ ಅನ್ನುವಂಥ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅವರು ನಿಮ್ಮ ರಿಯಲ್ ಸೋಲ್ಮೇಟ್ ಹೌದು ಅಲ್ವೋ ಅಥವಾ ರಿಯಲ್ ಟ್ವಿನ್ ಫ್ಲೇಮ್ ಹೌದು ಅಲ್ವೋ ಅಂತ. ಮತ್ತು ನಿಮಗೆ ಗೊತ್ತಾಗುತ್ತೆ ಅವರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮನ್ನು ವಶಪಡಿಸ್ಕೊಂಡಿದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಇನ್ ಆ್ಯಂಡ್ ಎನರ್ಜಿ ಕೂಡ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ತಂದೆ ನಿಮ್ಮಿಂದ ಏನೇನು ತೊಂದರೆ ಮಾಡಿದರು ಅಥವಾ ನಿಮ್ಮ ತಂದೆ ಏನೇನು ರಹಸ್ಯಗಳು ಮುಚ್ಚಿಟ್ಟಿದ್ರು ಅಥವಾ ನಿಮ್ಮ ತಂದೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದರು ದುಡ್ಡು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ಅದು ಗೊತ್ತಾಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ತಂದೆ ಕಡೆಯಿಂದ ನಿಮಗೆ ಹಣ ಸಹಾಯ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಬಾಸ್ ಕಡೆಯಿಂದ ಕೂಡ ನಿಮಗೆ ಹಣ ಸಹಾಯ ಆಗುತ್ತೆ. ಜೊತೆಗೆ ಮರಳುಗಾಡಿನ ವಿಚಾರಗಳು ಅಥವಾ ಮರಳುಗಾಡಿನ ದೇಶ ಏನಿದೆ ಅಥವಾ ತೈಲಾಭಿವೃದ್ಧಿ ದೇಶ ಏನಿದೆ ಅದು ನೋಡ್ತಾ ಇದ್ದಂಗೆ ನೀರಲ್ಲಿ ಮುಳುಗೋಗುತ್ತೆ ಅನ್ನುವಂಥದ್ದು. ನಂಗನ್ಸೋ ಪ್ರಕಾರ ಮಹಡಿ ಕಟ್ಟಡ ಅಥವಾ ವರ್ಲ್ಡ್ ಲಾರ್ಜೆಸ್ಟ್ ಟವರ್ ಅದನ್ನೆಲ್ಲ ಎಂತ ಕಟ್ಕೊಂಡಿದ್ದಾರೆ ಅಂದರೆ ಮುಳುಗೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತೇನೋ. ಸೊ ಲಾಸ್ಟು ದೊಡ್ಡ ಮಹಡಿಯಲ್ಲಿ ನಿಂತಿದ್ರೆ ಅಟ್ಲೀಸ್ಟ್ ಬಚಾವಾಗ್ಬೋದು ಅನ್ನುವಂಥ ಕಾರಣಕ್ಕೆ ಇರ್ಬೋದು. ಸೊ ದೊಡ್ಡ ಮಟ್ಟದಲ್ಲಿ ಪ್ರಾಕೃತಿಕ ವಿಕೋಪ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಒಂದು ಪ್ರವಾಹ ಬರುತ್ತೆ ಅನ್ನುವಂಥದ್ದು. ಎಲ್ಲಿ ಬರುತ್ತೆ? ಮರಳುಗಾಡು ದೇಶ ಏನಿದೆ, ಸೊ ಸೌದಿ ಏನಿದೆ ಆ ಜಾಗದಲ್ಲಿ ನೀರಿನ ಅವಾಂತರಗಳು ಇನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಸಮುದ್ರ ಉಕ್ಕಿ ಹರಿಯುವಂಥ ರೀತಿಯಲ್ಲಿ ಸಮುದ್ರ ತನ್ನನ್ನು ತಾನು ವಿಸ್ತಾರ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಐಡಿಯಾಗಳೆಲ್ಲವೂ ಕೂಡ ಉಲ್ಟಾ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಾಸ್ಟ್ ಲೈಫಿನ ನೆಗೆಟಿವ್ ಎನರ್ಜಿ ಏನಿದೆ ಅದು ನಿಮ್ಮ ಕರೆಂಟ್ ಲೈಫಲ್ಲೂ ಇದೆ ಮತ್ತು ಈ ಲೈಫ್ ಎಂಡ್ ಆದಮೇಲೂ ನಿಮ್ಮ ಜೊತೆಲೇ ಬರುತ್ತೆ, ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಎಲ್ಲೋ ತಿರುಪತಿ ಬೆಟ್ಟ ಇರ್ಬೋದು ಅಥವಾ ಬೇರೆಲ್ಲೋ ಬೆಟ್ಟದ ಬಳಿಗೆ ಹೋಗ್ತೀರಾ ಅಥವಾ ಬೇರೆಲ್ಲೋ ಜಾಗಕ್ಕೆ ಒಂದು ಹೋಗಿ ಅಲ್ಲಿಂದ ನೀವು ಕಣ್ಮರೆ ಆಗ್ತೀರಾ ಜಗತ್ತಿಗೆ ಅನ್ನುವಂಥದ್ದು ಇದೆ. ಸಾರಿ ಟು ಸೇ, ಯಾರೋ ಒಬ್ಬರಿಗೆ ಮಾತ್ರ ಅವರಿಗೆ ಜೀವನ ಅಥವಾ ಜಗತ್ತು ಬೇಸರವಾಗಿ ಏನು ನೆಗೆಟಿವಿಟಿ ಫೇಸ್ ಮಾಡಿದರು ಎಲ್ಲ ಕಷ್ಟಗಳನ್ನ ನೋಡಿ ಸದ್ಯಕ್ಕೆ ಅವ್ರ ಜೀವನದಲ್ಲಿ ಏನೂ ಇಲ್ದಿರ ಎಲ್ಲನೂ ಕಳ್ಕೊಂಡಿರುವಂಥವ್ರು
ಮುಂದಿನ ಜೂನ್ ಹೊತ್ತಿಗೆ ಇರಬಹುದು, ಅಥವಾ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಇರಬಹುದು, ಅಥವಾ ಏಪ್ರಿಲ್, ಫೈನಲ್ ಆಗಿ ಜೂನ್ ಹೊತ್ತಿಗೆ, ಮುಂದಿನ ಜೂನ್ ಹೊತ್ತಿಗೆ ನೀವು ನಿಮ್ಮ ಒಬ್ಬರಿಗೆ ಮಾತ್ರ, ಎಲ್ರಿಗೂ ಅಲ್ಲ, ನಿಮ್ಮ ಇಹಲೋಕನ ಆ ರೀತಿ ನಿಮ್ಮ ಜೊತೆ ನೆಗೆಟಿವಿಟಿ ಯಾವುದು ನೀವು ಹುಟ್ಟಾಗಿಂದ ನಿಮ್ಮ ಜೊತೆ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿ ಜೊತೆನೇ ನಿಮ್ಮ ಜೀವನನ ಅಲ್ಲಿ ಹೋಗಿ, ಯಾಕೋ ಗೊತ್ತಿಲ್ಲ, ಹೇಳೋಕ್ಕೆ ಮನಸ್ಸು ಬರ್ತಾಯಿಲ್ಲ. ದೀರ್ಘಾಯುಷ್ಮಾನ್ ಭವ, ಚೆನ್ನಾಗಿರಿ. ಮುಂದಿನ ಜೂನ್ ಹೊತ್ತಿಗೆ ನೀವು ಬದುಕಿರಿ, ಜುಲೈಗೂ ಬದುಕಿರಿ. ನಿಮ್ಮ ದೀರ್ಘಾಯುಷ್ಯು ಹೀಗೆ ದೀರ್ಘಾಯುಷ್ವಂತರಾಗಿ ಇರಿ. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ, ನಿಮ್ಮ ಜೀವನಕ್ಕೆ ಇದ್ದಂಥ ನೆಗೆಟಿವಿಟಿ ದೂರ ಆಗಲಿ. ನಿಮ್ಮ ತಂದೆಯಿಂದ ಏನು ನಿಮ್ಮ ಮನೆಯ ಕನಸು ಭಗ್ನ ಆಗ್ತಾ ಇದೆ, ಅಥವಾ ಸಮಥಿಂಗ್ ಏನು ತಂದೆ ಸ್ಥಾನದಲ್ಲಿರೋರು ಇರ್ಬೋದು, ಅಥವಾ ತಂದೆ ಇರಬಹುದು, ಅಥವಾ ನಿಮ್ಮ ಬಾಸಿ ಎನರ್ಜಿ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋರು ಇರಬಹುದು, ಅವರೆಲ್ಲರಿಗೂ ಪಾಠ ಕಲಿಯೋ ಹಾಗಾಗಲಿ. ಜೊತೆಗೆ ನಿಮ್ಮ ಸೇವಿಂಗ್ಸ್ ಏನಿತ್ತು ಅಥವಾ ನಿಮ್ಮ ಮನೆ ಏನಿತ್ತು ಅದರಲ್ಲಿ ನಿಮ್ಮ ತಂದೆ ಪರ್ಮನೆಂಟಾಗಿ ಅಲ್ಲೇ ಝಂಡ ಊರಿ ಕೂತ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಲೈಫಿಗೂ ಕೂಡ ಅವರು ಅಲ್ಲೇ ಇರ್ತಾರೆ ಅನ್ನುವಂಥದ್ದು ಇದೆ ಅಲ್ಲಿ. ಸೊ ಅವರು ಅದನ್ನು ರಕ್ಷಣೆ ಮಾಡ್ತಾನೆ ಇರ್ತಾರೆ, ಅದು ಯಾರಿಗೂ ಸಿಗೋದಿಲ್ಲ. ನಿಮ್ಮ ಮನೆಯ ವಿಚಾರಕ್ಕೆ ಬರೋದಾದರೆ ಅದು ಯಾರಿಗೆ ಸಿಗಬೇಕೋ ಅದು ಅವರಿಗೆ ಸಿಗುತ್ತೆ. ಸದ್ಯಕ್ಕೆ ಈಗ ಇಲ್ಲ, ನೆಕ್ಸ್ಟ್ ಜನ್ರೇಷನ್, 4th ಜನರೇಷನ್ ಅಷ್ಟೇ, ಅಲ್ಲಿ ಇನ್ನು 4 ಜನರೇಷನ್ ಅಷ್ಟೇ ಅದನ್ನು ನೋಡೋದು ಅನ್ನುವಂಥದ್ದು ಇದೆ. ನ್ಯಾಯ, ನಿಮಗೆ ನ್ಯಾಯ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾವ ರೀತಿ ನ್ಯಾಯ ಕೊಡುತ್ತೆ ಅಂತ ನೋಡೋಕ್ಕಾದರೂ ನೀವು ಇರಬೇಕಲ್ವ. ನ್ಯಾಯ ಯೂನಿವರ್ಸ್ ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಆ ನ್ಯಾಯ ಯಾವ ಥರ ಇದೆ, ಯಾವ ರೀತಿಲಿ ಇದೆ ಅನ್ನೋದನ್ನು ನೀವು ನೋಡ್ದಿರ ಹೀಗೆ ದುಡುಕಿ ನಿರ್ಧಾರನ ತಗೋಬೇಡಿ ಅನ್ನುವಂಥದ್ದು ಇದೆ. ಗೊತ್ತಿದೆ ಕ್ರಿಟಿಕಲ್ ಸಿಚುವೇಶನ್ ಇದೆ, ಬಟ್ ನಿಮ್ಮ ಆಸೆ ಅಂತಲೇ ಆಗುತ್ತೆ ಅಂಥ ಪರಿಸ್ಥಿತಿ ಬಂದರೆ. ಆದರೆ ಒಳ್ಳೆಯ ಜೀವನ ಇದ್ದಾಗ ತಾಳ್ಮೆ ಯಾಕೆ ವಹಿಸ್ತಾ ಇಲ್ಲ? ಕಷ್ಟ ಇದ್ದಾಗ ಇದ್ದಂಥ ತಾಳ್ಮೆ ಸುಖ ಬರುವಂಥ ಸಮಯದಲ್ಲಿ ಯಾಕಿಲ್ಲ ಅನ್ನುವಂಥದ್ದು. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಬಂದು ನಿಮಗೆ ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ, ಆ ಕಾರಣಕ್ಕಾಗಿ ನೀವು ಈ ನಿರ್ಧಾರನ ತಗೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಅಂಥದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದು. ಜೊತೆಗೆ ನಿಮ್ಮ ಜೀವನನ ನರಕ ಮಾಡಿ ಹೋದಂಥವರು, ನಿಮ್ಮ ಮಾತನ್ನು ಕೇಳ್ದಿರ ತಮ್ಮ ಪ್ರಾಣನ ಕಳ್ಕೊಂಡಂಥವ್ರು ನಿಮ್ಮ ಜೀವನದಲ್ಲಿ ಬಂದು ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ. ಹಾಗಾಗಿ ನನಗೆ ಸಾಕಾಗಿದೆ, ನಾನು ಇಲ್ಲಿಂದ ಹೊರಡುವಂಥ ಯೋಚನೆ ಮಾಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ದೀರಾ, ಸೊ ಯೋಚನೆ ಮಾಡಬೇಡಿ. ಅವ್ರನ್ನ ಹೇಗೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ಇದೆ. ಸೊ ಎಸ್, ಸದ್ಯಕ್ಕೆ ಬೇಜವಾಬ್ದಾರಿ ತನನ ಯಾರು ತೋರಿಸಿದ್ರು, ಜವಾಬ್ದಾರಿ ಇಲ್ಲದ ಹಾಗೆ ಯಾರು ನಡ್ಕೊಂಡ್ರು, ಅವ್ರನ್ನ ಹೇಗೆ ಜವಾಬ್ದಾರಿಯುತವಾಗಿ ಮಾಡೋದು, ಜೊತೆಗೆ ಅವ್ರನ್ನ ಎಲ್ಲಿ ಸೈಲೆಂಟ್ ಮಾಡೋದು ಗೊತ್ತಿದೆ. ಯೂನಿವರ್ಸಿಗೆ ಸೈಲೆಂಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರೀತಿಗೆ ಅರ್ಹರಲ್ದವ್ರನ್ನ ನಿಮ್ಮ ಜೀವನದಲ್ಲಿ ಇರೋದಕ್ಕೆ ಕೊಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹಂಸಕ್ಷೀರ ನ್ಯಾಯದ ಹಾಗೆ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಬಹಳಷ್ಟು ಇಬ್ಬರು ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ನಿಮ್ಮ ಜೀವನದಲ್ಲಿ ಸ್ಥಾನನ ಕೊಟ್ಟಿದ್ರಿ. ಆ ವಿಚಾರದಲ್ಲಿ ಒಂದು ನೆಗೆಟಿವಿಟಿ ಏನಿತ್ತು, ಆ ನೆಗೆಟಿವಿಟಿ ನಿಮ್ಮನ್ನು ಇಲ್ಲ ಅನ್ನಿಸ್ತು ಅಂತ ನೀವು ಅಂದ್ಕೊಂಡಿದ್ದೀರಾ, ಅಥವಾ ಆ ನೆಗೆಟಿವಿಟಿ ಅಥವಾ ಆ ಒಂದು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಏನು ಇಲ್ಲ ಆದರೂ, ಅವರಿಲ್ಲ ಅಂದರೆ ಅದಕ್ಕೆ ಅವರೇ ಹೊಣೆ, ಅದಕ್ಕೆ ನೀವಲ್ಲ. ಅವರಿಂದ ನಿಮಗೆ ಲಾಭ ಇಲ್ಲ, ಅವರಿಂದ ನಿಮಗೆ ನಷ್ಟ ಆಗಿದೆ, ನಿಮ್ಮಿಂದ ಅವರಿಗೆ ಲಾಭ ಆಗಿದೆ. ಸೊ ಇನ್ನು ಮುಂದೆ ಅವರು ನಿಮ್ಮ ಜೀವನಕ್ಕೆ ಬಂದರೆ ಅದಕ್ಕೆ ತಕ್ಕಂಥ ಸಮಸ್ಯೆಯನ್ನು, ಶಿಕ್ಷೆನ ಅವರು ಅನುಭವಿಸ್ತಾರೆ. ಇದು ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ನಿಮಗೆ ಹೇಳ್ತಿರುವಂಥ ಸತ್ಯ, ಆಯಿತಾ? ಇದಾದಮೇಲೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾರೆ, ಅವರಿಂದ ನಿಮಗೆ ಒಳಿತಾಗುತ್ತಾ ಕೆಡ್ತಾಗುತ್ತಾ ಅನ್ನೋದಕ್ಕಿಂತ ಒಂದು ಪ್ರೀತಿ ನಿಮಗೆ ಅವ್ರ ಮೇಲಿದೆಯೋ, ಅವ್ರಿಗೆ ನಿಮ್ಮ ಮೇಲಿದೆಯೋ ಗೊತ್ತಿಲ್ಲ.
ಅವರ ಪ್ರೀತಿಯ ರಕ್ಷೆಯಲ್ಲಿ ಅಥವಾ ನಿಮ್ಮ ಪ್ರೀತಿಯ ರಕ್ಷೆಯಲ್ಲಿ ಅವರು ಚೆನ್ನಾಗಿರ್ತಾರೆ, ಅದ್ರ ಬಗ್ಗೆ ನಿಮಗೆ ಡೌಟ್ ಬೇಡ ಅನ್ನುವಂಥದ್ದು ಇದೆ. ಅವರಿಬ್ಬರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಒಂದು ಸೈಲೆಂಟ್ ಕಿಲ್ಲರ್ ಆದರೆ ಇನ್ನೊಂದು ವೈಲೆಂಟ್ ಕಿಲ್ಲರ್. ಹಾಗಾಗಿ ಎರಡನ್ನೂ ನಂಬುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಕಿಂಗ್ ಆಫ್ ಕಪ್, ಕ್ವೀನ್ ಆಫ್ ಕಪ್ ಏನಿದೆ ಇಲ್ಲಿ, ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥದ್ದು, ಲವ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಇಬ್ಬರಿಗೂ ಒಬ್ಬರೇ ಬೇಕು ಅನ್ನುವಂಥ ಆಸೆ ಇದ್ದರೆ ಅದು ಈಡೇರೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ವಿಚಾರಕ್ಕೆ ಒಬ್ಬರಿಗೆ ಸೋಲ್ಮೇಟ್ ಎನರ್ಜಿ ಇರೋದ್ರಿಂದ ಇದಕ್ಕೆ ನಿಮ್ಮ ತಾಯಿಯ ಸ್ಥಾನದಲ್ಲಿರೋರ ತೊಂದರೆ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೇ ಆಫರ್ ಬಂದರೂ ನೀವು ಒಪ್ಕೊಳ್ತಾ ಇಲ್ಲ, ಒಪ್ಕೊಂಡ್ರೆ ಮ್ಯಾರೇಜ್ ಆಗುತ್ತೆ. ಈವನ್ ಸೋಲ್ಮೇಟ್ ಆಫರ್ ಬಂದರೂ ಕೂಡ ನೀವು ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ವಾವ್, ಎಲ್ಲ ಕಾರ್ಡ್ ರಿವರ್ಸಲ್ಲಿ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಕೆಲವು ಹಿಡನ್ ವಿಚಾರಗಳು ಇದೆ. ಅಗೇನ್ ಇಲ್ಲಿ ನಿಮ್ಮ ಡ್ಯಾಡಿನೂ ಇದ್ದಾರೆ, ಬಾಸು ಇದ್ದಾರೆ, ಇಲ್ಲಿ ನಿಮ್ಮ ಮಮ್ಮಿ ಇದ್ದಾರೆ, ಇಲ್ಲಿ ನಿಮ್ಮ ಡ್ಯಾಡಿ ಇದ್ದಾರೆ, ಮಧ್ಯದಲ್ಲಿ ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಇನ್ನೊಬ್ಬರು ಇದ್ದಾರೆ. ಸೊ ಹಾಗಾಗಿ ಇವರಿಬ್ಬರು ಇಡೀ ಹೋಲ್ ಫ್ಯಾಮಿಲಿ ವಿರುದ್ಧವಾಗಿ ನಿಂತಿದೆ. ಒಂದು ಒಳ್ಳೆ ಆಫರ್ ನಿಮ್ಮ ಜೀವನಕ್ಕೆ ಯೂನಿವರ್ಸ್ ಕೊಡ್ತಾ ಇದೆ. ತಗೊಂಡಿದ್ದೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಜೀವನಕ್ಕೆ ನೆಗೆಟಿವಿಟಿ ಮಾಡಿದ್ರು, ಯಾರು ನಿಮ್ಮ ಜೀವನಕ್ಕೆ ಬೆಂಕಿ ಇಟ್ಟರು, ಸೊ ಯಾರು ನಿಮ್ಮ ಜೀವನನ ಎಲ್ಲ ಅನಿಸಿದ್ರು ಅದು ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಗೊತ್ತಿಲ್ಲ ಏನು ಹೇಳೋದು, ಹೇಗೆ ಹೇಳೋದು ಅಂತ. ಕೆಲವೆಲ್ಲ ತೀರಾ ವೈಯಕ್ತಿಕವಾಗಿ ಪರ್ಸ್ನಲ್ ರೀಡಿಂಗ್ ಥರ, ಯಾರೋ ಒಂದಿಬ್ಬರು ಪರ್ಸನ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಸೊ ಹಾಗಾಗಿ ಅದನ್ನು ಅಲ್ಲೇ ಬಿಟ್ಬಿಡ್ತೀನಿ. ಎಸ್, ಒಂದು ಮರದಲ್ಲಿ ಏನು ನೆಗೆಟಿವಿಟಿ ಇದೆ, ಆ ಮರಕ್ಕೆ ನಾಶ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಎಸ್, ತುಂಬ ಗೊಂದಲದ ಗೂಡಾಗಿರುವಂಥ ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳಿ. ಇವರಿಬ್ಬರ ಎನರ್ಜಿಯಿಂದ, ಈ ಒಂದು ಮೋಸ ಮಾಡೋರ ಎನರ್ಜಿಯಿಂದ ನೀವು ಹೊರಗೆ ಬಂದರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಯಾರ್ದೋ ಪ್ರೀತಿನ ನಂಬಿ ಕೂರಬೇಡಿ, ಯಾರ ಪ್ರೀತಿನೂ ನಿಮಗೆ ಒಳಿತಾಗೋದಿಲ್ಲ. ಸೊ ಈಗ ಈ ತಿಂಗಳು ಸ್ವಲ್ಪ ನಿಮಗೆ ವೇರಿಯೇಷನಲ್ಲಿ ಕ್ರಿಟಿಕಲ್ ಆಗಿ ಇರಬಹುದು, ಬಟ್ ಮುಂದಿನ ತಿಂಗಳಲ್ಲಿ ನಿಮಗೆ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಇವತ್ತು ಯಾರು ನಿಮ್ಮ ವಿರುದ್ಧ ಇದ್ದಾರೋ ನಾಳೆ ಅವರೇ ನಿಮಗೆ ಶಬಾಷ್ಗಿರಿನ ಕೊಡ್ತಾರೆ. ಈಗ ಯಾರ ಪ್ರೀತಿಗೂ ನೀವು ಹೋಗೊಡ್ದಿರ ನಿಮ್ಮ ಕರ್ತವ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಇದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಯಾರು ನಿಮಗೆ ಮೋಸ ಮಾಡಿದ್ರು, ಯಾರು ನಿಮಗೆ ತೊಂದರೆ ಮಾಡಿದ್ರು, ಅವ್ರನ್ನ ಯೂನಿವರ್ಸ್ ನೋಡ್ತಾ ಇದೆ, ಅವರಿಗೆ ತಕ್ಕ ಶಿಕ್ಷೆ ಅನ್ನೋದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಶಾಂತಿನ ಕದಡಿದವರು ಖಂಡಿತವಾಗ್ಲೂ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಸೊ ಈ ತಿಂಗಳು ನೀವು ತಾಳ್ಮೆಯಿಂದನೇ ಇರಬೇಕು, ತಾಳ್ಮೆಯಿಂದನೇ ಇರಿ ಅನ್ನುವಂಥದ್ದು ಇದೆ. ಎಮೋಷ್ನಲ್ ಫೂಲ್ಸ್ ಆಗುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ರಿಲೇಷನ್ಶಿಪ್ ಎಂಡ್ ಆಗುತ್ತೆ, ಎಂಡ್ ಮಾಡ್ಕೊಳ್ಳಿ. ಈ ರಿಲೇಷನ್ಶಿಪ್ಪಿನ ಅಗತ್ಯ ನಿಮಗೆ ಈ ತಿಂಗಳು ಇಲ್ಲ ಅನ್ನುವಂಥದ್ದು ಇದೆ. ಸೊ ಟೋಟಲಿ ಬ್ಲಾಕೇಜ್ ಎನರ್ಜಿಯಿಂದ ನಿಮ್ಮ ಫ್ರೆಂಡ್ ಸರ್ಕಲ್ ಇದೆ, ನಿಮ್ಮ ಫ್ಯಾಮಿಲಿ ಸರ್ಕಲ್ ಇದೆ, ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮದಿರೇ ಇದ್ದಾರೆ, ಅಕ್ಕ ತಂಗಿದಿರೇ ಇದ್ದಾರೆ, ಯಾರು ನಿಮಗೆ ಫೇವರಬಲ್ ಆಗಿ ಇಲ್ಲ. ಯೂನಿವರ್ಸ್ ಒಂದು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಯಾರೂ ನಿಮಗೆ ಫೇವರಬಲ್ ಆಗಿ ಇಲ್ಲ. ಹಾಗಾಗಿ ಇವ್ರು ಯಾರೂ ನಿಮಗೆ ಬೇಡ. ಓಕೆ, ಜಸ್ಟ್ ವೆಯ್ಟ್ ಫಾರ್ ಈ ಒಂದು ಮಂತ್. ಲೈನ್ ಪೋರ್ಟಲ್ ಏನಿದೆ, ಎಲ್ಲರೂ ಮುಖವಾಡ ಕಳ್ಚಿ ಇಡುತ್ತೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಸೊ ಅದು ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಇದೊಂದು ತಿಂಗಳು ಗೌರಿ ಗಣೇಶ ಹಬ್ಬ ಕಳೀತಾ ಇದ್ದಂಗೆ ಮಹಾಲಯ ಅಮಾವಾಸ್ಯೆ ಕಳಿಬೇಕು ನಿಮಗೆ. ಮಹಾಲಯ ಅಮಾವಾಸ್ಯೆ ಕಳೆದ ಮೇಲೆ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ. ಸೊ ಫ್ರೆಶ್ ಎನರ್ಜಿ ಚೆಕ್ ಮಾಡೋಣ, ಅದಾದಮೇಲೆ ಏನು ಬರುತ್ತೆ ಅಂತ. ಎಸ್, ನೋಡಿ, ಸ್ಟಕ್ ಎನರ್ಜಿಲಿ ಇದ್ದೀರಾ. ಎಲ್ಲರೂ ನಿಮ್ಮನ್ನು ಈ ರೀತಿಲಿ ಸ್ಟಕ್ ಎನರ್ಜಿಲಿ ಇಟ್ಟಿದ್ದಾರೆ. ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಇದರಿಂದ ಹೊರಗೆ ಬಂದ ಮೇಲೆ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ, ಒಳ್ಳೆಯದಾಗತ್ತೆ. ಸೊ ನೋಡಿ,
ಇದೊಂದು ತಿಂಗಳು ತಾಳ್ಮೆಯಿಂದ ಇರಿ. ಅದಾದಮೇಲೆ ನಿಮಗೆ ಸನ್ ಕಾರ್ಡ್ ಬಂದಿದೆ, ಪೆಂಟಕಲ್ ಕಾರ್ಡ್ ಬಂದಿದೆ. ಸೊ ಅಕ್ಟೋಬರಿಂದನೇ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಹಾಲಯ ಅಮಾವಾಸ್ಯೆ ಒಂದು ಹೋಗಬೇಕು. ಅದು ಹೋದ ಮೇಲೆ ನಿಮ್ಮ ಜೀವನದಲ್ಲಿ ಆ್ಯನ್ಸಿಸ್ಟರ್ಸ್ ಎನರ್ಜಿ ಎಲ್ಲ ಶಾಶ್ವತವಾಗಿ ದೂರ ಆಗುತ್ತೆ, ಪಿತೃದೋಷ ಎಲ್ಲ ದೂರ ಆಗುತ್ತೆ. ಸೊ ಈ ಸತಿ ಕೂಡ ಹೋದ ವರ್ಷ ಮಾಡ್ದಂಗೆ ಸಂಕಲ್ಪ ಮಾಡೋಣ. ಹೋದ ವರ್ಷ ಸಂಕಲ್ಪ ಮಾಡಿದಾಗ ಬಹಳಷ್ಟು ಆ್ಯನ್ಸಿಸ್ಟರ್ಸ್ ಎನರ್ಜಿಗೆ ನಾವು ರಿಲೀಫ್ ಕೊಟ್ಟಿದ್ದೀವಿ. ಈ ವರ್ಷ ಕೂಡ ಕೊಡೋಣ, ಸಂಕಲ್ಪ ಮಾಡೋಣ. ಜೊತೆಗೆ ಇಂದು 1-2 ತಿಂಗಳು ನೀವು ತಾಳ್ಮೆಯಿಂದ ಇದ್ದಿದ್ದೇ ಆದರೆ ಸೊ ಮುಂದಿನ ದಿನಗಳಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಫೈನಾನ್ಷಿಯಲ್ ವಿಚಾರದಲ್ಲೂ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ಜಾಗ ಜಮೀನು ಖರೀದಿ ಮಾಡ್ತೀರಾ, ಸೋಲ್ಮೇಟ್ ಬರ್ತಾರೆ, ಗಾಡಿ ತೊಗೊಳ್ತೀರಾ, ಮನೆ ತೊಗೊಳ್ತೀರಾ, ಆಸ್ತಿ ಖರೀದಿ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆವಾಗ ನಿಮ್ಮ ಜೀವನಕ್ಕೆ ನಿಜವಾದ ಪ್ರೀತಿ ಕೊಡುವಂಥ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಒಳ್ಳೆಯ ಸಮಯ ನಿಮ್ಮ ಜೀವನಕ್ಕೆ ಬರುತ್ತೆ. ಎಲ್ಲವನ್ನು ಕೂಡ ನೀವು ದೂರ ಮಾಡಿ ನಿಮ್ಮ ಇಚ್ಛೆಯ ಜಾಗಕ್ಕೆ ಹೋಗಿ ನೀವು ಸೆಟ್ಲ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಸೆಪ್ಟೆಂಬರ್ ಅಕ್ಟೋಬರ್ ಬರೋವರೆಗೂ. ಸೊ ನಿಜವಾಗ್ಲೂ ನಿಮ್ಮ ಲೈಫ್ ಬ್ಯಾಲೆನ್ಸಿಂಗಲ್ಲಿ ಇರುತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಚೆನ್ನಾಗಿದೆ, ಮತ್ತು ಬಿಸ್ನೆಸ್ ವಿಚಾರದಲ್ಲೂ ಚೆನ್ನಾಗಿದೆ. ಫೆಬ್ರವರಿ ಅಷ್ಟರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಪರ್ಮನೆಂಟಾಗಿ ಎಂಡ್ ಆಗುತ್ತೆ. ಸೊ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ, ದುಡುಕಿ ನಿರ್ಧಾರನ ತಗೊಬೇಡಿ ಅನ್ನುವಂಥದ್ದು ಇದೆ. ಸೊ ಮ್ಯಾರೇಜ್ ವಿಚಾರದಲ್ಲೂ ಕೂಡ ಒಳ್ಳೆಯದಿದೆ. ನಿಮಗೆ ಇಷ್ಟ ಇದ್ದರೆ ಲವ್ ಮ್ಯಾರೇಜ್ಗೂ ಆಪ್ಷನ್ಸ್ ಇದೆ, ಅರೇಂಜ್ ಮ್ಯಾರೇಜ್ಗೂ ಆಪ್ಷನ್ಸ್ ಇದೆ ಅನ್ನುವಂಥದ್ದು ಇದೆ. ನಿಮಗೆ ಮೋಸ ಮಾಡಿದವ್ರು ಬಂದು ನಿಮ್ಮ ಮುಂದೆ ತಲೆ ತಗ್ಗಿಸುವಂಥ ದಿನಗಳು ಕೂಡ ಹತ್ತಿರದಲ್ಲೇ ಇದೆ. ಸೊ ತಲೆಗೆಡ್ಸ್ಕೊಳ್ಬೇಡಿ, ಆರಾಮಾಗಿ ಇರಿ. ಓಕೆ, ಸೊ ಪ್ಲೀಸ್ ವೆಯ್ಟ್ ಫಾರ್ ಸಮ್ ಟೈಮ್. ಪ್ಲೀಸ್ 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 ದುಡುಕಿ ಯಾವ ನಿರ್ಧಾರನೂ ತೊಗೊಬೇಡಿ. ಓಕೆ, ಎಸ್, ಆರೋಗ್ಯ ಕೂಡ ಚೇತರಿಕೆ ಆಗತ್ತೆ. ಫೆಬ್ರವರಿ ಕಳೀತಾ ಇದ್ದಂಗೆ ತುಂಬ ಒಳ್ಳೆಯದಾಗತ್ತೆ. ವೆಯ್ಟ್ ಮಾಡಿ, ಒಳ್ಳೊಳ್ಳೆ ಆಫರ್ ಬರ್ತಿದೆ. ಒಪ್ಕೊಂಡು ಮ್ಯಾರೇಜ್ ಆಗಿ 1 ವರ್ಷದಿಂದ ಕಾಯ್ತಾ ಇದೆ ಒಂದು ಆಫರ್ ನಿಮಗೋಸ್ಕರ, ಅದನ್ನಾದರೂ ಒಪ್ಕೊಳ್ಳಿ, ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಡಿವೈನ್ ನಿಮಗೆ ಏನು ಡಿಸೈಡ್ ಮಾಡಿದೆ, ಎಲ್ಲ ಒಳ್ಳೇದು ಪಾಸಿಟಿವ್ ಕೊಡೋದಕ್ಕೆ ಡಿಸೈಡ್ ಮಾಡಿದೆ ಡಿವೈನ್. ಸೊ ಹಾಗಾಗಿ ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ, ಕನ್ಫ್ಯೂಷನ್ಸ್ ಎಲ್ಲ ದೂರ ಆಗುತ್ತೆ. ನೋಡಿ, ಸ್ಟ್ರೆಂತ್ ಕಾರ್ಡ್, ಶಕ್ತಿ ದೇವತೆ ನಿಮ್ಮ ಜೊತೆ ಇರ್ತಾಳೆ. ಅವಳು ನಿಮಗೆ ಸರಿಯಾದ ಮಾರ್ಗದರ್ಶನನ ಕೊಡ್ತಾಳೆ. ಅವಳು ಅಪ್ಪಣೆ ಇಲ್ದಿರ ಯಾವ ಕೆಲಸನೂ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ, ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಟೇಕ್ ಕೇರ್.